ದಿಶಾ ರೂಪದಲ್ಲಿ ಇದ್ದ ದೀಪ ಮೊಬೈಲ್ನಿಂದ ಚಿರು ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಇಲ್ಲಿಗೆ ದಿಶಾ ದೀಪ ಆಟ ಮುಕ್ತಾಯವಾಯಿತಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಮೊದಲಿಗೆ ಚಿರು ಅವರ ತಂದೆ ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ. ಅಲ್ಲಿಗೆ ಸೌಂದರ್ಯ ಬರ್ತಾಳೆ. ಅವಳು ಬಂದಿದ್ದು ನೋಡಿ ಅವರು ಭಯಪಡ್ತಾರೆ. ಹಾಂ 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 ಏನು ಭಯಪಡೋದು ಬೇಡ, ನಾನೇನು ಮಾಡಲ್ಲ ನಿನಗೆ, ನೀನು ಚೆನ್ನಾಗಿದೆಯೋ ಇಲ್ಲೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ನಾನು ನನ್ನ ಮೆದುರಿಗೆ ಹಾರಾಡ್ತಿದ್ದಂಥ ದೀಪನ ಕತೆ ಮುಗಿಸಿದೆ. ಈಗ ನನ್ನ ದಿಶಾನ ತಂದ್ಕೋಬೇಕು ಅಂತ ಅಂದ್ಕೊಂಡೀನಿ. ಆದರೆ ನಿನ್ನ ಚಿರು ಜೊತೆ ಒಂದು ರೌಂಡ್ ಮಾತುಕತೆನೂ ಆಗಿದೆ. ಆದ್ರೇನು ಮಾಡಲಿ, ನಿನ್ನ ಮಗ ಆ ಸೋಡಾ ಬುಡ್ಡಿ ದೀಪನ್ನೇ ಅವ್ರ ನೆನಪಲ್ಲೇ ಬದುಕ್ತೀನಿ ಅಂತ ಹೇಳ್ತಾಯಿದ್ದಾನೆ. ನಾನು ಒಬ್ಬಳೇ ಹೆಂಗೆ ಈ ಕೆಲಸ ಮಾಡೋಕ್ಕಾಗುತ್ತೆ? ನೀನು ಸ್ವಲ್ಪ ನಂಗೆ ಹೆಲ್ಪ್ ಮಾಡಬೇಕು. ಈ ಕೆಲಸ ನೀನೇ ಮಾಡಿಕೊಡ್ಬೇಕು. ಅದಕ್ಕೋಸ್ಕರನೇ ಹತ್ರ ಬಂದಿರೋದು. ಅಯ್ಯೋ ಬಾಯಿಲ್ಲ, ಹೆಂಗೆ ಮಾತಾಡಲಿ ಅಂತಂತೀಯಾ? ಸಿಂಪಲ್ಲು ತಗೋ, ಈ ದಿಶಾ ಫೋಟೋ ಇಟ್ಕೊಂಡು ಇವಳನ್ನೇ ಮದುವೆ ಆಗಬೇಕು ಅಂತ ನಿನ್ನ ಮಗನ ಒಪ್ಪಿಸ್ಬೇಕು ನೀನು ಅಂತ ಹೇಳ್ತಾಳೆ. ಆಗ ಅವರು ಗಾಬರಿ ಆಗಿರ್ತಾರೆ. ಪಾಪ ಕಣ್ಣಲ್ಲಿ ಭಯ ಕಾಡ್ತಿರುತ್ತೆ ಅವಳ ಬಗ್ಗೆ. ಮತ್ತು ಅಷ್ಟೊಂದು ಭಯಪಡೋ ಅವಶ್ಯಕತೆ ಇಲ್ಲ. ಈಗ ನಾನು ಬಂದಿದ್ದು ಒಂದು ಕೆಲಸ ಮುಗೀತು, ಇನ್ನೊಂದು ಕೆಲಸ ಬಾಕಿ ಇದೆ. ಹೀಗೆ ಬಿಟ್ಟು ಹೋದರೆ ಹೇಗೆ? ನಿನಗೆ ಸ್ವಲ್ಪ ನೋವಾಗೋ ಥರ ಇಂಜೆಕ್ಷನ್ ಕೊಟ್ಟು ಆಮೇಲೆ ನಿನ್ನ ಆರೋಗ್ಯ ಹಾಳು ಮಾಡಬೇಕಲ್ವಾ? ಅದೊಂದು ಕೆಲಸ ಇದೆ ಅಂತ ಸಿರಂಜಿಂದ ಯಾವುದೋ ಮೆಡಿಷನ್ ತೊಗೊಂಬಿಟ್ಟು ಇಂಜೆಕ್ಟ್ ಮಾಡಿಬಿಡ್ತಾಳೆ. ಆಗ ಅವರು ಕೂಗಾಡ್ತಾರೆ. ಅವರು ಒಂಥರ ನೋವಿಂದ ಅನ್ಕಾನ್ಷಿಯಸ್ ಆಗೋ ಥರ ಆಡ್ತಾರೆ. ಆಗ ಅವಳು ಕೂಗಾಡ್ತಾಳೆ, ಮಾವಿಗೆ ಏನೋ ಆಗಿದೆ, ದೊಡ್ಡ ಮಾವಿಗೆ ಏನೋ ಆಗಿದೆ, ಚಿಕ್ಕ ಮಾವ, ಅರ್ಚನಾ, ಎಲ್ಲರೂ ಬನ್ನಿ ಬನ್ನಿ, ಬೇಗ ಬನ್ನಿ, ಅಣ್ಣ ಬೇಗ ಬನ್ನಿ ಅಂತ ಕೂಗಾಡ್ತಾಳೆ ಅವಳೇ ಗಾಬರಿಯಿಂದ. ಆಗ ಅವ್ರು ಬಂದಮೇಲೆ ತನ್ನ ಕೈಯಲ್ಲಿದ್ದಂಥ ಇಂಜೆಕ್ಷನ್ ಸಿರೆಂಜು ಹಾಗೆ ಅದನ್ನು ಮುಚ್ಕೊತಾಳೆ ಸೆರಗಿಂದ. ಇವ್ರು ಬಂದ್ಬಿಟ್ಟು ಅಯ್ಯೋ ಏನಾಯ್ತಮ್ಮ ಸೌಂದರ್ಯ ಅಂತ ಕೇಳಿದಾಗ, ಆಯಿತು ಗೊತ್ತಿಲ್ಲ ಚಿಕ್ಕ ಮಾವ, ನಾನು ಈ ಕಡೆಯಿಂದ ಹೋಗ್ತಾ ಇದ್ನ, ಆವಾಗ ಈ ಕಡೆ ತಿರುಗಿ ನೋಡಿದೆ, ಇವ್ರು ಈ ಥರ ಆಡ್ತಾಯಿದ್ರು ಮಾವ, ಅದಕ್ಕೆ ನಾನು ನಿಮಗೆ ಕರೆದೆ ಅಂತ ಹೇಳ್ತಾರೆ. ಅಯ್ಯೋ ಚಿರು ಬೇರೆ ಇಲ್ಲ, ಡಾಕ್ಟ್ರಿಗೆ ಬೇಗ ಫೋನ್ ಮಾಡಮ್ಮ ಅರ್ಚನಾ ಅಂತ ಹೇಳ್ತಾರೆ. ಆಗ ಅರ್ಚನಾ ಡಾಕ್ಟ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತಾಳೆ. ಈ ಕಡೆ ಜಯರಾಮ್ ಅವ್ರ ಮನೆಯಲ್ಲಿ ವತ್ಸಲ ಆಮೇಲೆ ನರಸಿಂಹ ಎಲ್ಲರೂ ಕೂಡ ಬೇಜಾರಿಂದ ದೀಪ ಫೋಟೋ ಮುಂದೆ ಕೂತಿರ್ತಾರೆ. ಆಗ ಜಯರಾಮ್ ಅವ್ರು ಬರ್ತಾರೆ. ಬಂದ್ಬಿಟ್ಟು ಯಾಕೆ ಅಡುಗೆ ಆಗಿಲ್ವಾ ಅಂತ ಕೇಳ್ತಾರೆ. ಆಗಿದೆ ಅಣ್ಣ ಅಂತ ಹೇಳ್ತಾರೆ. ಆಗ ಮತ್ತೆ ಊಟಕ್ಕೆ ಕರಲೇ ಇಲ್ಲ ಅಂತ ಕೇಳಿದಾಗ ಎಲ್ಲರೂ ಒಂದು ರೀತಿ ಇದ್ರ ಥರ ನೋಡ್ತಾರೆ ಅವ್ರನ್ನ. ಏನು ಇಷ್ಟೆಲ್ಲ ದೀಪು ಸತ್ತೋಗಿ ಹೇಳಿ ಇವ್ರಿಗೆ ಸ್ವಲ್ಪನೂ ನೋವೇ ಇಲ್ವಲ್ಲ ಅನ್ನೋ ಅರ್ಥದಲ್ಲಿ ನೋಡ್ತಾರೆ. ನೋಡ್ಬಿಟ್ಟು ಅಲ್ಲ, ನಾನು ನಿಮ್ಮನ್ನು ಅವತ್ತಿಂದಲೂ ಕೇಳ್ತಾ ಇದ್ದೀನಿ, ದೀಪು ನನಗಿಂತ ಜಾಸ್ತಿ ನಿಮ್ಮನ್ನೇ ಹಚ್ಕೊಂಡಿದ್ರಿ, ನೀವೇ ದೀಪು ಅಂದರೆ ಪ್ರಾಣ ನಿಮಗೆ, ಅಂಥದ್ರಲ್ಲಿ ಏನೂ ಆಗಿಲ್ಲ ಅಂತಾರೆ, ಹೇಗೆ ನಡ್ಕೊಂತೀರಾ, ಇದಕ್ಕೇನು ಕಾರಣ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅವರು ಜಯರಾಮ್ ಅವರು ಅಯ್ಯೋ ಮನಸ್ಸಲ್ಲೇ ಅಂದ್ಕೊಂತಾರೆ, ದೀಪು ಸತ್ತಿಲ್ಲ ಅನ್ನೋ ಸತ್ಯ ಇವ್ರಿಗೆ ಹೇಗೆ ಹೇಳಲಿ ನಾನು? ಹೇಳಿದರೆ ಒಂಥರ ಸಂಕಟ ಆಗುತ್ತೆ, ಹೇಳ್ದೇ ಇದ್ದರೆ ಅಲ್ಲಿ ಅವಳು ಅಂದ್ಕೊಂಡಿರೋದು ಸಾಧಿಸೋಕ್ಕಾಗಲ್ಲ, ಇದು ಒಳ್ಳೆ ಪ್ರಾಣ ಸಂಕಟ ಆಯ್ತಲ್ಲ, ಇವ್ರಿಗೆ ಹೇಗೆ ನಾನು ಅರ್ಥ ಮಾಡಿಸೋದು ಅಂತ ತಮ್ಮ ಮನಸ್ಸಲ್ಲೇ ಅಂದ್ಕೊಂಡು ವೇದನೆ ಪಡ್ತಾರೆ ಜಯರಾಮ್ ಅವರು. ಅಷ್ಟರಲ್ಲಿ ಮತ್ತೆ ಅವ್ರು ಕೇಳ್ತಾರೆ, ಅವ್ರು ಹೆಂಡ್ತಿ ವತ್ಸಲ ಅವರು, ನಾನು ಕೇಳ್ತಾ ಇದ್ದೀನಿ ನೀವೇನು ಹೇಳ್ತಾನೇ ಇಲ್ವಲ್ಲ ಅಂತ. ಆಗ ಅವ್ರೇನು ಮಾತಾಡೋದೇ ಇಲ್ಲ, ಸ್ವಲ್ಪ ಸುಮ್ಮನೆ. ಅಷ್ಟರಲ್ಲಿ ನರಸಿಂಹ, ಅಮ್ಮ ಪುಟ್ಟಿ ಸತ್ತೋಗಿರೋದು ಅಪ್ಪಗೆ ತುಂಬ ನೋವಿದೆ ಕಣಮ್ಮ, ಆದರೆ ಆ ನೋವನ್ನು ಅವ್ರು ತೋರಿಸ್ಕೊಳ್ದೆ ಒಳಗೆ ಮುಚ್ಚಿಟ್ಕೊಂಡಿದ್ದಾರೆ ಕಣಮ್ಮ, ಹಾಗಂತ ನೀನು ಎಲ್ಲ ನೋವನ್ನು ಇಟ್ಕೊಂಡು ನೋವು ತಿಂತ ಊಟ ತಿಂಡಿ ಬಿಟ್ಟರೆ ಹೇಗಮ್ಮ, ನಿನ್ನ ಆರೋಗ್ಯ ಗತಿ ಏನಾಗುತ್ತಮ್ಮ, ನಾನೇ ನಿನಗೆ ಸ್ವಲ್ಪ ತಿನ್ನಿಸ್ತೀನಿ ಅಂತ ಹೇಳ್ತಾನೆ. ನೋಡಿ, ನನಗೆ ಯಾರು ಏನು ತಿನ್ನಿಸೋದು ಅವಶ್ಯಕತೆ ಇಲ್ಲ, ನನ್ನ ಪಾಡಿ ನಾನು ಬಿಟ್ಬಿಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ದಿಶಾ ಬರ್ತಾಳೆ. ದಿಶಾ ಬಂದ್ಬಿಟ್ಟು ಅಮ್ಮ ಊಟ ಮಾಡಿಲ್ವಾ ಅಂತ ಕೇಳ್ತಾಳೆ. ಇಲ್ಲ, ಎಷ್ಟು ಹೇಳಿದ್ರು ಊಟ ಮಾಡ್ತಿಲ್ಲ ಅಂತ ಹೇಳಿದಾಗ ಅವಳು ಸೀದಾ ಡೈನಿಂಗ್ ಟೇಬಲ್ ಹತ್ರ ಹೋಗ್ಬಿಟ್ಟು ತಟ್ಟೆಗೆ ಅನ್ನ ಹಾಕ್ಕೊಂಬಿಟ್ಟು ಬರ್ತಾಳೆ. ಅನ್ನ ಸಾಂಬಾರು ಹಾಕ್ಕೊಂಬಂದ್ಬಿಟ್ಟು ಊಟ ಮಾಡ್ಸೋಕೆ ಹೋಗ್ತಾಳೆ. ಅಮ್ಮ ದೀಪ ಅವ್ರು ಇಲ್ಲ ಅನ್ನೋ ನೆನಪಲ್ಲೇ ನೀವು ಇದು ಮಾಡಬೇಡಿ, ಅವ್ರ ಸ್ಥಾನ ನಾನು ತುಂಬಕ್ಕಾಗದೇ ಇದ್ದರು ನನ್ನ ನಿನ್ನ ಮಗಳು ಅಂತ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ತುತ್ತನ್ನು ತಿನ್ಸೋಕ್ಕೆ ಬಾಯಿ ಹತ್ರ ತೊಗೊಂಡೋಗ್ತಾಳೆ. ಆಗ ಅವರು ತಳ್ಳಿಬಿಡ್ತಾರೆ, ತಟ್ಟೆನೂ ಬಿದ್ದೋಗ್ಬಿಡುತ್ತೆ. ಆಗ ನೀನು ಯಾರೇ ನನ್ನ ಮಗಳು ಸ್ಥಾನ ತುಂಬಕ್ಕೆ? ನನ್ನ ಮಗಳು ನನ್ನ ಉಸಿರಲ್ಲಿ ಬೆರ್ತೋಗಿ ಹೇಳೆ, ಅವಳು ನನ್ನ ಉಸಿರು ನಿಂತ ಮೇಲೆ ಅವಳು ನನ್ನ ನೆನಪಿಂದ ಮರ್ತೋಗೋದು ಅಂತ ಹೇಳ್ಬಿಟ್ಟು, ಅವಳು ಇದ್ದಾಗ ನೀನು ತೊಂದರೆ ಕೊಟ್ಟೆ, ಈಗ ನನಗೂ ತೊಂದರೆ ಕೊಡ್ತಿದ್ಯಾ, ನೀವು ಯಾರು ನನ್ನ ಹತ್ರ ಬರಬೇಡಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ವತ್ಸಲ ಅವರು ರೂಮ್ ಕಡೆ ಓಡೋಗ್ತಾರೆ. ಅವ್ರ ಹಿಂದೆ ಅವರ ನಾದಿನೂ ಕೂಡ ಹೊರಟೋಗ್ತಾರೆ. ಈ ಕಡೆ ಚಿರು ಗಾಬರಿಯಿಂದ ತನ್ನ ತಂದೆ ಏನಾಯ್ತು ಅಂತ ಇರೋ ಮೀಟಿಂಗೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಓಡಿ ಬಂದಿರ್ತಾನೆ. ಆಗ ಅಪ್ಪ ಏನಾಯ್ತಪ್ಪ ನಿಮಗೆ ಈ ಸ್ಥಿತಿಯಲ್ಲಿ ನಾನು ನೋಡೋಕ್ಕಾಗ್ತಾ ಇಲ್ಲ ಕಣಪ್ಪ, ನೀವು ಈ ಸ್ಥಿತಿ ಏನಾಯಿತು ಅಂತ ಭಯಪಟ್ಬಿಟ್ಟು ಇಡೀ ಮೀಟಿಂಗೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಓಡಿ ಬಂದೆ ಕಣಪ್ಪ ಅಂತ ಹೇಳ್ತಾನೆ. ಸದ್ಯ ನಿಮಗೇನೂ ಆಗಿಲ್ವಲ್ಲ ಅಷ್ಟೇ ನನಗೆ ನೆಮ್ಮದಿ ಅಂತ ಹೇಳ್ತಾನೆ. ಆಗ ಏಕೀಗಾಯಿತು, ಹೆಂಗಾಯಿತು
ಅಪ್ಪ ರಿಕವರಿ ಆಗ್ತಾಯಿಲ್ಲ. ಆಮೇಲೆ ಅಪ್ಪನ ಜೊತೆ ಯಾಕೆ ಯಾರಿಲ್ಲ ಅಂತ ಕೇಳಿದಾಗ ಅಚ್ಚು ಅಂತ ಕೇಳಿದಾಗ ಏನೋ ಗೊತ್ತಿಲ್ಲಪ್ಪ, ಸೌಂದರ್ಯ ಸರಿಯಾದ ಟೈಮಿಗೆ ನೋಡಿಬಿಟ್ಟು ಹೇಳಿದ್ಲು, ಸರಿ ಹೋಯ್ತು, ಡಾಕ್ಟ್ರ್ ಕರೆಸಿದ್ವಿ, ಈಗೆಲ್ಲ ಸರಿ ಹೋಯ್ತು ಅಂತ ಹೇಳ್ತಾರೆ. ಅಚ್ಚು ಯಾಕೆ ಯಾರಿಲ್ಲ, ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತೀರಾ, ನಿಮ್ಮ ಕೈ ಯಾರ ಕೈಯಲ್ಲೂ ಆಗಲ್ಲ ಅಂತ ಹೇಳಿ ಬೇಕಾದ್ರೆ ನಾನು ಕೇರ್ ಟೇಕರ್ ಇಡ್ತೀನಿ ಅಂತ ಜೋರು ಮಾಡ್ತಾನೆ. ಅಚ್ಚು ನೀನೆಲ್ಲಿ ಹೋಗಿದ್ದೆ ಅಪ್ಪನೊಬ್ಬರನ್ನ ಬಿಟ್ಟು ಅಂತ ಹೇಳಿದಾಗ ಈಗ ತಾನೇ ಊಟ ಮಾಡಿಸ್ಬಿಟ್ಟು ತಟ್ಟೆ ಇಟ್ಟು ಬರೋಣ ಅಂತ ಹೋಗಿದ್ದೆ, ಅಷ್ಟರಲ್ಲಿ ಅವಾಗ ಚೆನ್ನಾಗೇ ಇದ್ದರು, ಅಷ್ಟರಲ್ಲಿ ಈ ಥರ ಆಗಿದೆ ಅಂತ ಹೇಳ್ತಾರೆ. ಸೌಂದರ್ಯ ಅಯ್ಯೋ ಡಾಕ್ಟ್ರು ಮಾವಿಗೆ ರಿಕವರಿ ಆಗ್ತೀರಿ, ನೀನು ಆಗಲ್ಲ ಅಂತ ಹೇಳಿದ್ರು, ಆದರೆ ಮತ್ತೆ ಹಾಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನೋ ಅವ್ರ ಆಸೆ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಚಿರು ಅಪ್ಪ ನಿನಗಿಂತ ಹೆಚ್ಚಾದ ಏನಿಲ್ಲಪ್ಪ, ಅವತ್ತು ದೀಪ ಅವರಿದ್ರಿಗೂ ನಾನು ಇದೇ ಮಾತು ಕೊಟ್ಟಿದ್ದೆ, ಇವಾಗಲೂ ಅದೇ ಮಾತು ಕೊಡ್ತೀನಪ್ಪ, ನಿನ್ನ ಏನೇ ಇದ್ದರೂ ನಾನು ನಿನ್ನ ತಲೆ ಬಗ್ಸಿ ನೀನು ಹೇಳಿದ್ದನ್ನು ನಾನು ಮಾಡ್ತೀನಪ್ಪ, ನಿನ್ನ ಆಸೆ ಏನು ಹೇಳಪ್ಪ ಅಂತ ಕೇಳ್ತಾನೆ. ಆಗ ಅವರ ಚಿಕ್ಕಪ್ಪ ಚಿರು ಅಣ್ಣ ಸುಸ್ತಾಗಿ ಅನ್ಕೊಣೋ, ಇವತ್ತೇನು ಮಾತಾಡೋದು ಬೇಡ, ನಡಿ ನಾಳೆ ಮಾತಾಡೋದಂತೆ, ಇವತ್ತು ಅವ್ನು ರೆಸ್ಟ್ ಮಾಡಲಿ, ಡಾಕ್ಟ್ರು ಅದನ್ನೇ ಹೇಳಿದ್ದಾರೆ ಅಂತ ಹೇಳಿದಾಗ ಸೌಂದರ್ಯಗೆ ಏನು ಫ್ಲಾಪ್ ಆಗಿ ಮಾಡ್ತಿರೋರು ಅಂತ, ಚಿಕ್ಕಮ್ಮವ ಯಾಕಂಗೆ ಮಾತಾಡ್ತೀರ ಬಿಡಿ, ಅವರು ಚಿರು ಹತ್ರ ಏನೋ ಶೇರ್ ಮಾಡ್ತಾರೆ ಅನಿಸುತ್ತೆ, ನೀವು ಯಾಕೆ ಅಡ್ಡಗಾಲ ಆಗ್ತೀರಾ ಅಂತ ಹೇಳ್ತಾರೆ. ಆಗ ಏನು ಹೇಳಪ್ಪ, ನಾನು ಖಂಡಿತ ನಿನ್ನ ಆಸೆ ಈಡೇರಿಸ್ತೀನಿ, ನಿನಗಿಂತ ಮಿಗಿಲಾದ ಈ ಪ್ರಪಂಚದಲ್ಲಿ ನನಗೇನು ಇಲ್ಲ ಕಣಪ್ಪ ಅಂತ ಹೇಳ್ತಾನೆ ಚಿರು. ಸರಿ ಬನ್ನಿ ಎಲ್ಲರೂ ಆಚೆ ಹೋಗೋಣ ಅಂತ ಹೇಳಿದಾಗ ಚಿರು ಇಲ್ಲ, ನಾನು ಅಪ್ಪನ ಜೊತೆ ಸ್ವಲ್ಪ ಹೊತ್ತಿರ್ತೀನಿ, ನೀವೆಲ್ಲ ಹೊರಟೋಗಿ ಅಂತ ಹೇಳ್ತಾನೆ. ಆಗ ಚಿರು ಅಲ್ಲೇ ಕೂತಂತೆ. ಸೌಂದರ್ಯ ಮತ್ತೆ ಕೊನೆಗೆ ಹೋಗ್ಬೇಕಾದ್ರೆ ಅವರಿಗೆ ಸಿಗ್ನಲ್ ಕೊಟ್ಟು ಹೋಗ್ತಾಳೆ, ದಿಶಾನ ಮದುವೆಗೆ ಒಪ್ಸು ಅಂತ ಹೇಳ್ಬಿಟ್ಟು ಸಿಗ್ನಲ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲಿ ದಿಶಾ ಫೋನ್ ಮಾಡ್ತಾಳೆ, ವೀಡಿಯೋ ಕಾಲ್ ಮಾಡ್ತಾಳೆ ಚಿರುಗೆ. ದಿಶಾ ಇದು ಯಾಕೆ ಇಷ್ಟೊತ್ತು ಇವ್ರು ಫೋನ್ ಮಾಡ್ತಿಲ್ಲ ಅಂತ ರಿಸೀವ್ ಮಾಡ್ತಾನೆ. ಅಂಕಲ್ಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಅವ್ರ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ಚಿರು ಅವರ ಮುಖದ ಕಡೆ ಹಿಡಿತಾನೆ. ಆಗ ಅಂಕಲ್ ನೀವೇನು ಚಿಂತೆ ಮಾಡಬೇಡಿ, ನೀವು ಹುಷಾರಿಲ್ಲ ಅಂತ ಗೊತ್ತು, ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಫುಲ್ಲು ನಗು ಬರುತ್ತೆ, ಒಂಥರ ಖುಷಿ ಆಗ್ಬಿಡ್ತಾರೆ ಅವರು. ಆಗ ಚಿರುಗೆ ಡೌಟ್ ಬರುತ್ತೆ, ಇದೇನಿದು ಅಪ್ಪ ಇಷ್ಟೊಂದು ದಿಶಾ ಜೊತೆ ಮಾತಾಡೋಕೆ ಇಷ್ಟೊಂದು ಖುಷಿ ಪಡ್ತಾ ಇರಲ್ಲ ಅಂತ ಡೌಟ್ ಬರುತ್ತೆ. ಆಗ ಅವಳು ಹೇಳ್ತಾಳೆ, ಅಂಕಲ್ ನೀವು ಹುಷಾರಾಗಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದೆ, ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ, ನಾನು ನಾಳೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಸರಿ ಅಂತೇಳಿ ಫೋನ್ ಕಟ್ಟಾಗುತ್ತೆ. ಈ ಕಡೆ ಅವ್ರ ಅಪ್ಪನ ಮುಖದಲ್ಲಿದ್ದಂಥ ಬದಲಾವಣೆ ಕಂಡು ಚಿರುಗೆ ಸ್ವಲ್ಪ ಅನುಮಾನ ಕೂಡ ಬರುತ್ತೆ. ವತ್ಸಲ್ ಅವರು ದಿಶಾಗೆ ಬೈದಿರ್ತಾರೆ, ಅವರ ಬೇಜಾರು ಮಾಡ್ಕೊಂಡಿನಪ್ಪ ಮಗ ಅಂತ ಇವರು ಜಯರಾಮ್ ಅವರು ಕೇಳ್ತಾರೆ. ಇಲ್ಲಪ್ಪ, ನನಗೆ ಅಮ್ಮಗೆ ಬೈದಿದ್ದಕ್ಕೇನು ಬೇಜಾರಿಲ್ಲ, ಅವ್ರ ದೀಪ ಇಲ್ಲ ಅನ್ನೋ ನೋವು ಎಷ್ಟಿದೆಯೋ ದಿಶಾ ಮೇಲೆ ಅಷ್ಟೇ ಕೋಪ ಇದೆ ಅಂತ ನನಗೆ ಗೊತ್ತು, ಅದೆಲ್ಲ ನಾನು ತಲೆನೇ ಕೆಡಿಸ್ಕೊಳಲ್ಲ. ಆದರೆ ಅಮ್ಮ ಮತ್ತು ಅಣ್ಣ ಮೊದಲಿನ ಥರ ಯಾವಾಗ ಆಗ್ತಾರೋ ಗೊತ್ತಿಲ್ಲ, ಅಣ್ಣನ ಎಜುಕೇಷನ್ ಇಲ್ಲ ಹಾಳಾಗುತ್ತೋ, ಅಮ್ಮನ ಆರೋಗ್ಯ ಇಲ್ಲ ಹಾಳಾಗುತ್ತೆ ಅನ್ನೋದು ನನ್ನ ಭಯ ಅಂತ ಹೇಳ್ತಾಳೆ. ಅವ್ರಿಬ್ಬರ ಬಗ್ಗೆ ನೀನು ತಲೆ ಕೆಡಿಸ್ಕೊಳಮ್ಮ, ಅವ್ರಿಗಿಂತ ಜಾಸ್ತಿ ಅಪಾಯ ನಿನ್ನ ಜೀವನದಲ್ಲೇ ಇರೋದು, ನೀನು ನಿನ್ನ ಜೀವನ ಸರಿಪಡಿಸ್ಕೊ, ಅವ್ರ ವಿಷಯ ನನಗೆ ಬಿಡು, ನಾನು ಅವ್ರನ್ನ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿಯಮ್ಮ, ನೀ ಯಾವುದೇ ಕಾರಣಕ್ಕೂ ನೀನು ದೀಪ ಅಲ್ಲ ದಿಶಾ ಅನ್ನೋ ವಿಚಾರ ಯಾರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಇಬ್ಬರು ಮಾತಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರ ತಂಗಿ ಬಂದ್ಬಿಡ್ತಾರೆ. ಇವರು ಎದುರಿ ಬಂದಿದ್ದು ನೋಡ್ಬಿಟ್ಟು ಅವರಿಬ್ಬರು ಗಾಬರಿ ಆಗ್ತಾರೆ. ಆಗ ಏನೇ ಹಂಗೆ ನೋಡ್ತಿದ್ಯಾ ಅಂತ ಜಯರಾಮ್ ಅವ್ರು ಕೇಳಿದಾಗ, ಪ್ರಶ್ನೆನ ನಾನು ಕೇಳಬೇಕು, ಉತ್ತರನ ನೀನು ಕೊಡಬೇಕು, ಏನು ಅವ್ರ ಜೊತೆ ಅಷ್ಟೊತ್ತು ಮಾತಾಡ್ತಿರೋದು ದೀಪನ ಜೊತೆ ಮಾತಾಡೋ ಥರ ಮಾತಾಡ್ತಿದೆಯಲ್ಲ ಅಂತ ಕೇಳಿದಾಗ, ಅಯ್ಯೋ ಇವಳು ನನ್ನ ಮಗಳ ಥರನೇ ಕಣೆ, ಅಷ್ಟೇ ಅಲ್ಲ ನಾನು ಬೆಳೆಯಂದ್ರ ಮನೆಗೆ ಒಂದು ಸಲ ಹೋದಾಗ ತಲೆ ಸುತ್ತ ಬಿದ್ದಿದ್ದೆ, ಅವಾಗ ಈ ಹುಡುಗಿನೇ ಕಣೆ ಆರೈಕೆ ಮಾಡಿದ್ದು ಅಂತ ಹೇಳ್ತಾರೆ. ಓ ಹಾಗಾದರೆ ದೀಪನ ಥರನೇ ಮಗಳ ಥರನೇ ಇವಳುವೆ ಅಂತಂದ್ಬಿಟ್ಟಿರಂತ. ಹೌದೌದು ಇವಳು ನನ್ನ ಮಗಳ ಥರನೇ, ಬಾರ ಮಗ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅವ್ರು ಹೋದ್ಮೇಲೆ ಅಲ್ಲ ಇವರು ದೀಪುನ ಮಗಳ ಥರ ಅಂತ ಅಂದ್ಕೊಂಡ್ರೆ ಓಕೆ, ಆದರೆ ಇಷ್ಟೊತ್ತು ಅಣ್ಣ ಅವ್ರ ಜೊತೆ ಏನು ಮಾತಾಡ್ತಾ ಇದ್ದ, ಬೇಡಪ್ಪ ನನಗೆ ಯಾಕೆ ಬೇಕು ಏನು ಅಂತ ಕೇಳಿದ್ರೆ ನನ್ನೇ ಬಾಯಿ ಬಂದಂಗೆ ಬೈತಾನೆ ಅಂತ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಗ್ತಾರೆ. ಚಿರಾಗು ತನ್ನ ರೂಮಿಗೆ ಬರ್ತಾನೆ. ಬಂದ್ಬಿಟ್ಟು ಬಂದವನೇ ಬೇಜಾರಿಂದ ಒಳಗೆ ಬಂದವನು ನೋಡಿ ಅಲ್ಲಿ ದೀಪ್ ಅವ್ರ ಫೋಟೋ ಇರುತ್ತೆ. ಅದನ್ನ ನೋಡಿಬಿಟ್ಟು ಏನು ದೀಪ್ ಅವರೇ ಕೊನೆವರೆಗೂ ಜೊತೆಗಿರ್ತೀನಿ ಅಂತ ಹೇಳ್ಬಿಟ್ಟು ಈಗ ಎಲ್ಲೂ ಹೋಗ್ಬಿಟ್ರಿ ನೀವು, ಐ ಆಮ್ ಮಿಸ್ಸಿಂಗ್ ಸೋ ಮಚ್ ಅಂತ ಹೇಳಿ ಅವ್ಳ ಫೋಟೋಗೆ ಒಂದು ಮುತ್ತು ಕೊಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಒಂದು ಫೋನ್ ಬರುತ್ತೆ. ಏನಾದರೂ ಕ್ಲೂ ಸಿಗ್ತಾ ಅಂತ ಕೇಳ್ತಾನೆ. ಅವ್ನು ಸರ್ ಈಗ ದೀಪ್ ಅವ್ರ ಫೋನ್ ಆನ್ ಆಗಿತ್ತು ಅಂತ ಹೇಳ್ತಾರೆ. ಲೊಕೇಶನ್ನು ಕಳಿಸಿ ನೋಡಿ ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದಾರೆ ಕರೆಕ್ಟ್ ಮಾಹಿತಿ ತಾನೇ ಅಂತಾರೆ. ಎಸ್ ಆರ್ ಶೋರ್ ಗ್ಯಾರಂಟಿ, ಇದು ಲೊಕೇಶನ್ ಕಳಿಸಿ ಬೇಕಾದ್ರೆ ನೋಡಿ ಅಂತ ಹೇಳಿದಾಗ, ಸರಿ ನಾನು ಈಗ ಬರ್ತೀನಿ ಅಂತ ಹೇಳ್ತಾನೆ. ಆಗ ಚಿರು ಆ ಲೊಕೇಶನ್ನಿಗೆ ಓಡಿ ಬಂದ್ಬಿಟ್ಟು ಫೋನ್ ಮಾಡ್ತಾನೆ. ನೋಡಿರಿ ಇಲ್ಲಿ ಯಾರೂ ಇಲ್ವಲ್ಲ, ಇಲ್ಲಿ ನೀವು ಕಳಿಸಿರೋ ಲೊಕೇಶನಿಗೆ ಬಂದೀನಿ ಅಂತ ಹೇಳ್ತಾನೆ. ಇಲ್ಲ ಸರ್ ಖಂಡಿತ ದೀಪ ಅವ್ರ ನಂಬರು ಸ್ವಿಚ್ ಆನ್ ಆಗಿತ್ತು, ಅಲ್ಲಿ ಹುಡುಕಿ ಸರ್ ಯಾರಾದರೂ ಇರ್ತಾರೆ ಅಂತ ಹೇಳಿದಾಗ ಅವನು ಹುಡುಕ್ತಾನೆ. ಆಯಿತು ನೋಡ್ತೀನಿ ಅಂತ. ಅಷ್ಟರಲ್ಲಿ ಹುಡುಕನ ಆ ಕಡೆ ಹೋಗ್ತಾನೆ. ಅಲ್ಲಿ ಒಬ್ಬರು ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡು ಆ ಕಡೆ ತಿರ್ಕೊಂಡು ಫ್ರೀ ಏರ್ ಬಿಟ್ಕೊಂಡು ಒಂದು ಹುಡುಗಿ ನಿಂತಿರ್ತಾಳೆ. ಅದನ್ನು ನೋಡ್ತಾನೆ. ನೋಡ್ಬಿಟ್ಟು ಬರ್ತಾನೆ ಅವಳು ದೀಪ ಅಂತ. ಬಂದು ನೋಡ್ತಾನೆ, ಆದರೆ ಅವಳು ದಿಶಾ ಆಗಿರ್ತಾಳೆ.
ಏನು ನೀವಿಲ್ಲಿ ಅಂತ ಕೇಳ್ತಾನೆ. ಆಗ ಮಿಸ್ಟರ್ ಚಿರಾಗ್ ನೀವೇನಿಲ್ಲಿ ಅಂತಂದಾಗ ನಾನು ಆ ಪ್ರಶ್ನೆ ನಿಮಗೆ ಕೇಳಬೇಕು ಅಂತ ಹೇಳ್ತಾನೆ. ಹಾಗೇನಿಲ್ಲ, ಇಲ್ಲಿ ಸಿಟಿಯಿಂದ ಹತ್ತಿರ ಇದ್ದರೂ ಎಷ್ಟು ಪ್ರಶಾಂತವಾಗಿದೆಯಲ್ಲ ಈ ವಾತಾವರಣ ಅಂತ ಹೇಳ್ತಾಳೆ. ಆಗ ನಾನು ಅದೆಲ್ಲ ಕೇಳ್ತಿದ್ದೆ, ಇಲ್ಲಿ ಯಾಕೆ ಬಂದಿರಾ ಅಂತ ಕೇಳ್ತಿದ್ದೀನಿ. ನೀವು ಅಂದ್ಕೊಂಡು ದೀಪನೇ ಹುಡ್ಕೊಂಬಂದಿದ್ವಿ ಅಂತ ಹೇಳಿ ದೀಪ ಅವರು ಇಲ್ಲಿ ನಮ್ಮಲ್ಲಿ ಫಿಸಿಕಲಿ ನಮ್ಮ ಜೊತೆಗೆ ಇಲ್ಲದೆ ಇರ್ಬೋದು, ಆದರೆ ಅವ್ರ ನೆನಪುಗಳು ಸದಾ ನಮ್ಮ ಜೊತೆಗಿದ್ದಾವೆ ಅಂತ ಹೇಳ್ತಾಳೆ. ಚಿರು ಹಾಗೆ ಮಾತಾಡ್ತಾ ಅವಳ ಕೈಯಲ್ಲಿ 2 ಮೊಬೈಲ್ ಇರೋದನ್ನು ಗಮನಿಸ್ತಾನೆ. ಅಲ್ಲ ರೀ, ನಿಮ್ಮ ಕೈಯಲ್ಲಿ ಏನು 2 ಮೊಬೈಲು, ಎರಡೆರಡು ಮೊಬೈಲ್ ಯಾಕೆ ಅಂತ ಕೇಳ್ತಾನೆ. ಆಗ ದಿಶಾ ಹೊತ್ಲಿ ಏನು ಉತ್ತರ ಪಡೆದೆ ಹಾಗೆ ತಡ್ರಶಾಟ್ ಒಂದು ರೀತಿ ಭಯ ಆಗ್ಬಿಡುತ್ತೆ ಅವಳಿಗೆ. ಏನು ಹೇಳೋದು ಅಂತ ಆತಂಕ ಸ್ಟಾರ್ಟ್ ಆಗ್ಬಿಡುತ್ತೆ. 2 ಫೋನ್ಗಳಿಂದ ದಿಶಾ ದೀಪ ಇಬ್ಬರು ಒಬ್ಬರೇ ಅಂತ ಚಿರುಗೆ ಗೊತ್ತಾಗುತ್ತಾ, ಅಥವಾ ಇಬ್ಬತ್ತಿಗೆ ದಿಶಾ ದೀಪ ಆಟಕ್ಕೆ ಬ್ರೇಕ್ ಬೀಳುತ್ತಾ, ಅಥವಾ ಏನಾಗುತ್ತೆ ಅಂತ ನೋಡಬೇಕು. ನಾವು ಮುಂದಿನ ಸಂಚಿಕೆವರೆಗೆ ಕಾಯಲೇಬೇಕಾಗುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು ಸ್ನೇಹಿತರೆ.